ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 22 ಕರ್ದಮ ಮುನಿ ದೇವಹೂತಿಯರ ವಿವಾಹ. ಇದರಿಂದ ಇವತ್ತು 35ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 35. ಅಯಾತಯಾಮಾಸ್ತಸ್ಯಾಸನ್ ಯಾಮಾ ಸ್ವಾಂತರ ಯಾಪನಾಹ ಶೃಣ್ವತೋ ಧ್ಯಾಯತೋ ವಿಷ್ಣು ಕುರ್ವತೋ ಭ್ರುವತ ಕಥಾಹ. ಅನುವಾದ. ಪರಿಣಾಮವಾಗಿ ಅವನ ಜೀವಿತಾವಧಿ ಕ್ರಮೇಣ ಕೊನೆಗೊಳ್ಳುತ್ತಿದ್ದರೂ ಮನ್ವಂತರ ಕಾಲವನ್ನು ಹೊಂದಿದ್ದ ಅವನ ದೀರ್ಘ ಜೀವಿತವು ವ್ಯರ್ಥವಾಗಿ ವ್ಯಯವಾಗಲಿಲ್ಲ. ಏಕೆಂದರೆ ಅವನು ಭಗವಂತನ ಲೀಲೆಗಳ ಶ್ರವಣ, ಧ್ಯಾನ, ಲೇಖನ, ಸಂಕೀರ್ತನೆಗಳಲ್ಲಿ ಸದಾ ಮಗ್ನನಾಗಿದ್ದನು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಸ್ವಯಂಭೂಮನು ಸಾಮಾನ್ಯ ರಾಜನಾಗಿರಲಿಲ್ಲ, ಅವನು ರಾಜಋಷಿಯಾಗಿದ್ದ. ಅಂತಂದ್ರೆ ಏನು? ಸಂತ ಋಷಿ ಇರ್ತಾನಲ್ಲ, ಅವನ ಹಾಗಿದ್ದ, ಅವನ ಸಮಾನವಾಗಿದ್ದ ಅಂತ ಅರ್ಥ. ಐಹಿಕ ಸುಖದಲ್ಲಿ ಮಗ್ನನಾಗಿದ್ದರೂ ಕೂಡ ಅವನು ಆ ಭಗವಂತನ ಪ್ರಜ್ಞೆಯ ವಾತಾವರಣದಲ್ಲಿ ಅವನು ಐಹಿಕ ಸುಖವನ್ನು ಅನುಭವಿಸಿದ್ದಕ್ಕಾಗಿ ಅತಿ ಕೀಳು ದರ್ಜೆಯ ಜೀವನವನ್ನು ಅವನು ನಡೆಸಲಿಲ್ಲ, ಉತ್ತಮವಾದ ಒಂದು ಜೀವನವನ್ನು ನಡೆಸ್ತಾ ಇದ್ದ ಅನ್ನೋದನ್ನ ತಿಳ್ಕೊಂಡಿದ್ವಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಅದರ ಪರಿಣಾಮವಾಗಿ ಅವನು ಜೀವಿತಾವಧಿ ಕ್ರಮೇಣ ಕೊನೆಗೊಳ್ತಾ ಇದ್ರು. ಅಂದ್ರೆ ಏನು? ತನ್ನ ಜೀವನ ಮುಗಿತಾ ಇದ್ರು ಕೂಡ ಒಂದು ಮನ್ವಂತರ ಕಾಲವನ್ನ ಹೊಂದಿದ್ದ. ಅಂದ್ರೆ ಏನು? ಅವನು ಎಷ್ಟು ದೀರ್ಘವಾದಂತಹ ಜೀವನವನ್ನು ನಡೆಸಿದ್ದ ಅಂತಂದ್ರೆ ಅಷ್ಟೂ ಕೂಡ ಅವನು ವ್ಯರ್ಥವಾಗಿ ಎಲ್ಲೂ ಕೂಡ ಕಳೀಲಿಲ್ಲ. ಯಾಕೆಂದ್ರೆ ಅವನು ಭಗವಂತನ ಲೀಲೆಗಳ ಶ್ರವಣ, ಧ್ಯಾನ ಮತ್ತೆ ಬರೆಯೋದು, ಓದೋದು, ಸಂಕೀರ್ತನೆ ಮಾಡೋದು, ಇದರಲ್ಲಿ ಸದಾ ಮುಳುಗಿದ್ದ. ನೋಡಿ, ಭಾಗವತ ಹೇಳುತ್ತೆ, ಭಗವಂತನ ಕೀರ್ತನೆ, ಶ್ರವಣ, ಅವನ ಭಜನೆ ಮಾಡೋದು, ಅವನ ಲೀಲೆಗಳನ್ನು ಕೇಳೋದು, ಅವನ ವಿಷಯಗಳಲ್ಲಿ ಮುಳುಗಿರೋದಿದೆಯಲ್ಲ, ಇದರಿಂದ ನಮ್ಮ ಜೀವನ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಇದು ನಿಜವಾಗ್ಲೂ ನಾವು ಸರಿಯಾದ ರೀತಿಯಲ್ಲಿ ಜೀವನವನ್ನು ನಡೆಸುವಂಥದ್ದು. ಇಲ್ಲ ಅಂತಂದ್ರೆ ನಾವು ಜೀವನವನ್ನು ವ್ಯರ್ಥವಾಗಿ ಕಳೀತಾ ಇದ್ದೀವಿ ಅಂತಾನೆ ತಿಳ್ಕೋಬೇಕು. ಇನ್ನು ಭಾವಾರ್ಥದಲ್ಲಿ ಗುರುಗಳು ಏನು ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ತಿಳ್ಕೊಳ್ಳೋಣ. ಆಗ ತಾನೇ ತಯಾರಿಸಿದ ಆಹಾರವು ತುಂಬ ರುಚಿಕಟ್ಟಾಗಿರುತ್ತದೆ, ಆದರೆ 3-4 ಗಂಟೆಗಳ ಕಾಲ ಹಾಗೇ ಇಟ್ಟಾಗ ಅದು ಹಳಸುತ್ತದೆ, ರುಚಿಹೀನವಾಗುತ್ತದೆ. ಹಾಗೆಯೇ ಜೀವನ ಉಲ್ಲಾಸಿತವಾಗಿರುವಷ್ಟು ಕಾಲ ಐಹಿಕ ಅನುಭೋಗದ ಅಸ್ತಿತ್ವವು ಸಹ್ಯವಾಗಿರುತ್ತದೆ, ಆದರೆ ಜೀವನದ ಕಟ್ಟಕಡೆಗೆ ಎಲ್ಲವೂ ರುಚಿಹೀನವಾಗುತ್ತದೆ ಮತ್ತು ಎಲ್ಲವೂ ವ್ಯರ್ಥವಾಗಿ ವೇದನಾಮಯವಾಗಿ ತೋರುತ್ತದೆ. ಆದರೂ ಸಾಮ್ರಾಟ್ ಸ್ವಯಂಭೂವ ಮನುವಿನ ಜೀವನವು ರುಚಿಹೀನವಾಗಿರಲಿಲ್ಲ. ಅವನ ಆಯಸ್ಸು ಹೆಚ್ಚಿದಂತೆಲ್ಲ ಅವನ ನಿರಂತರ ಕೃಷ್ಣ ಪ್ರಜ್ಞೆಯಿಂದಾಗಿ ಆರಂಭದಲ್ಲಿ ಹೇಗೋ ಹಾಗೆ ಇಡೀ ಜೀವನ ಉಲ್ಲಾಸಿತವಾಗಿತ್ತು. ಅಂದ್ರೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟು ಗುರುಗಳು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಈಗ ನಾವು ಆಗ ತಾನೇ ಅಡುಗೆ ಮಾಡಿರ್ತೀವಲ್ಲ, ಅದೆಷ್ಟು ಘಮ್ಮಂತ ವಾಸನೆ ಬರ್ತಾ ಇರುತ್ತೆ, ಮತ್ತು ರುಚಿ ಕೂಡ ಎಷ್ಟು ಚೆನ್ನಾಗಿರುತ್ತೆ. ಅದೇ ನಾವು ಅದನ್ನು ಬೆಳಗ್ಗೆ ಮಾಡಿದ್ದು ಸಾಯಂಕಾಲ ತಿಂದಾಗ ಹಾಗೆ ಇಟ್ಬಿಟ್ವಿ ಅಂತಂದರೆ ಅದು ಹಳಸೋದಕ್ಕೆ ಶುರುವಾಗುತ್ತಲ್ವ. ಅಂದರೆ ಅದರಲ್ಲಿರುವಂಥ ರುಚಿನೂ ಹೋಗುತ್ತೆ, ಅದರ ಒಂದು ಆರೋಗ್ಯದ ದೃಷ್ಟಿಯಿಂದ ನೋಡಿದಾಗೂ ಕೂಡ ಅದು ಕೆಡುತ್ತೆ ಅಲ್ವಾ. ಅಂದರೆ ಜೀವನ ಕೂಡ ಹೀಗೇನೆ ಉಲ್ಲಾಸವಾಗಿರಬೇಕಾದ್ರೆ ಅದು ಎಷ್ಟು ಚೆನ್ನಾಗಿರುತ್ತೆ. ಐಹಿಕವಾಗಿ ನಾವು ಏನೆಲ್ಲ ಅನುಭವಿಸ್ತೀವೋ ಅದೆಲ್ಲವೂ ಕೂಡ ನಮಗೆ ಸಹಿಸ್ಕೊಳ್ಳೋದಕ್ಕಾಗುತ್ತೆ, ನಮಗೆ ಇಷ್ಟನೂ ಆಗುತ್ತೆ, ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ. ಆಮೇಲೆ ಬರ್ತಾ 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 ಎಲ್ಲವೂ ಕೂಡ ರುಚಿಹೀನವಾಗಿಬಿಡುತ್ತೆ. ನಮ್ಗನ್ಸುತ್ತೆ, ಅಯ್ಯೋ ಇದೆಲ್ಲ ವೇಸ್ಟಪ್ಪ, ಇದೆಲ್ಲ ಬೇಡ, ನನಗೆ ಸಾಕಾಗ್ಬಿಟ್ಟಿದೆ, ಹಂಗೆ ಹೆಂಗೆ ಅಂತ. ಅಂದರೆ ನಮ್ಮ ಶರೀರಕ್ಕೂ ನಮ್ಮ ಮನಸ್ಸಿಗೂ ಕೂಡ ಅದು ವೇದನೆ ಕೊಡುವಂಥದ್ದಾಗ್ಬಿಡುತ್ತೆ. ಆದರೆ ಸಾಮ್ರಾಟ್ ಸ್ವಯಂಭುವಿನ ಮನುವಿನ ಜೀವನ ಇದೆಯಲ್ಲ, ಅದು ಯಾವತ್ತೂ ರುಚಿಹೀನವಾಗಿರಲಿಲ್ಲ. ಅವನ ವಯಸ್ಸು ಹೆಚ್ಚಾದಂಗೆಲ್ಲ ಅವನು ಕಂಪ್ಲೀಟಾಗಿ ತನ್ನನ್ನು ತಾನು ಭಗವಂತನಲ್ಲೇ ತೊಡಗಿಸ್ಕೊಂಡಿದ್ದ ಕಾರಣದಿಂದ ಆರಂಭದಲ್ಲಿ ಹೇಗೆ ಅವನ ಜೀವನ ಒಂದು ಉಲ್ಲಾಸದಿಂದ ತುಂಬಿತ್ತೋ ಕೊನೆಯವರೆಗೂ ಕೂಡ ಹಾಗೇ ಇತ್ತು. ಅಂದರೆ ಏನು? ಯಾರು ಭಗವಂತನ ಪ್ರಜ್ಞೆಯಲ್ಲಿ ಜೀವಿಸ್ತಾರೋ, ಭಗವಂತನಲ್ಲಿ ಮುಳುಗಿರ್ತಾರೋ ಅಂಥ ಮನುಷ್ಯನ ಜೀವನ ಸದಾ ಉಲ್ಲಾಸಿತವಾಗಿರುತ್ತೆ. ಅವ್ರಿಗೆ ಸಮಯನೇ ಇರೋದಿಲ್ಲ ಅನ್ನೋ ರೀತಿ ಇರುತ್ತೆ. ಎಷ್ಟು ಮಾಡ್ತಾ ಇದ್ರು ಕೂಡ ಅವರಿಗೆ ಆ ಟಯರ್ಡ್ನೆಸ್ ಅನ್ನೋದೇ ಇರೋದಿಲ್ಲ, ಸುಸ್ತು ಅನ್ನೋದೇ ಇರೋದಿಲ್ಲ.
ಅವರು ಭಗವಂತನ ಭಜನೆಗಳನ್ನು ಹಾಡ್ತಾನೆ ಇರ್ತಾರೆ, ಭಗವಂತನ ಯೋಚನೆ ಮಾಡ್ತಾ ಇರ್ತಾರೆ, ಅವನ ಲೀಲೆಗಳನ್ನು ಸ್ಮರಿಸ್ಕೊಳ್ತಾ ಇರ್ತಾರೆ, ಭಾಗವತ ಶ್ರವಣವನ್ನು ಮಾಡ್ತಾ ಇರ್ತಾರೆ. ತುಂಬ ಅವರು ಉಲ್ಲಾಸದಿಂದ ಜೀವನವನ್ನು ನಡೆಸ್ತಾ ಇರ್ತಾರೆ. ಸೂರ್ಯನು ಬೆಳಗ್ಗೆ ಉದಯಿಸುತ್ತಾನೆ, ಸಂಜೆ ಅಸ್ತಂಗತನಾಗುತ್ತಾನೆ. ಪ್ರತಿಯೊಬ್ಬನ ಜೀವಿತಾವಧಿಯನ್ನು ಕ್ಷೀಣಗೊಳಿಸುವುದೇ ಅವನ ಕಾರ್ಯವೆಂದು ಹೇಳಲಾಗಿದೆ. ಆದರೆ ಸೂರ್ಯೋದಯ ಸೂರ್ಯಾಸ್ತಗಳು ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾದವನ ಜೀವನವನ್ನು ತಗ್ಗಿಸಲಾರವು. ಸ್ವಯಂಭೂವ ಮನುವು ಸದಾ ಭಗವಾನ್ ವಿಷ್ಣುವಿನ ಸಂಕೀರ್ತನ ಧ್ಯಾನಗಳಲ್ಲಿ ತೊಡಗಿದ್ದರಿಂದ ಕೆಲ ಕಾಲದ ಬಳಿಕವೂ ಅವನ ಜೀವನವು ನಿಸ್ಸಾರವಾಗಲಿಲ್ಲ. ಅವನು ಅತಿ ಶ್ರೇಷ್ಠ ಯೋಗಿಯಾಗಿದ್ದನು, ಏಕೆಂದರೆ ಅವನು ತನ್ನ ಸಮಯವನ್ನು ಎಂದೂ ವ್ಯರ್ಥ ಮಾಡಲಿಲ್ಲ. ನೋಡಿ, ಬೆಳಗ್ಗೆ ಸೂರ್ಯ ಉದಯವಾಗ್ತಾನೆ, ಸಾಯಂಕಾಲ ಅಸ್ತನಾಗ್ತಾನೆ. ಇದೆಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಪ್ರತಿಯೊಬ್ಬನ ಜೀವನದ ಅವಧಿಯನ್ನ ಕಡಿಮೆ ಮಾಡೋದೇ ಅವನಿಗೆ ಕೆಲಸ. ಈಗ ಪ್ರತಿದಿನ ಸೂರ್ಯಾಸ್ತ ಮತ್ತು ಸೂರ್ಯೋದಯ ಆಗೋದೇನೆ ಒಬ್ಬ ಮನುಷ್ಯನ ಒಂದು ದಿನ ಹೋದಂಗೆ ಲೆಕ್ಕ ಅಲ್ವಾ? ಅಂದರೆ ನಮ್ಮ ಜೀವನದ ಒಂದು ದಿನ ಕಳೀತು ಅಂತಂದ್ಬಿಟ್ಟು, ಅಂದರೆ ಆ ಜೀವದ ಅವಧಿಯನ್ನು ಕಡಿಮೆ ಮಾಡೋದೇ ಅವನ ಕೆಲಸ ಅಂತ ಹೇಳ್ತಾರೆ. ಆದರೆ ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳು ಯಾರು ಭಗವಂತನಲ್ಲಿ ತೊಡಗಿರ್ತಾರೋ ಅಂಥವರ ಜೀವನವನ್ನು ಅದು ತಗ್ಗಿಸೋದಕ್ಕೆ ಸಾಧ್ಯನೇ ಇಲ್ಲ. ಸ್ವಯಂಭುವ ಮನು ಕೂಡ ಸದಾ ಭಗವಂತ ವಿಷ್ಣುವಿನ ಸಂಕೀರ್ತನೆ ಮಾಡೋದು, ಧ್ಯಾನದಲ್ಲಿ ತೊಡಗಿದ್ರಿಂದ ಕೆಲವು ಕಾಲದ ನಂತರ ಕೂಡ ಅವನ ಜೀವನ ನಿಸ್ಸಾರವಾಗಲಿಲ್ಲ. ಅವನು ಶ್ರೇಷ್ಠ ಯೋಗಿಯಾಗಿದ್ದ. ಯಾಕೆ ಅಂದರೆ ಅವನು ತನ್ನ ಸಮಯವನ್ನು ಯಾವತ್ತೂ ವ್ಯರ್ಥ ಮಾಡಿಕೊಳ್ಳಿಲ್ಲ. ಬೇರೆ ವಿಚಾರಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದನ್ನು ಕಡಿಮೆ ಮಾಡಬೇಕು, ಭಗವಂತನ ವಿಚಾರಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದನ್ನು ಹೆಚ್ಚು ಮಾಡಬೇಕು. ವಿಷ್ಣು ಕುರ್ವತೋ ಬ್ರುವತ ಕಥಾ ಎಂದು ಇಲ್ಲಿ ವಿಶೇಷವಾಗಿ ಉಲ್ಲೇಖಿಸಲಾಗಿದೆ. ಅವನು ಮಾತನಾಡಿದಾಗಲೆಲ್ಲ ದೇವೋತ್ತಮ ಪುರುಷನಾದ ವಿಷ್ಣು ಕೃಷ್ಣರ ಮಾತುಗಳನ್ನು ಮಾತ್ರ ಆಡಿದನು. ಅವನು ಏನನ್ನಾದರೂ ಕೇಳಿದರೆ ಅದು ಕೃಷ್ಣನನ್ನು ಮಾತ್ರ ಕುರಿತದ್ದಾಗಿತ್ತು. ಅವನು ಧ್ಯಾನ ಮಾಡಿದಾಗ ಅದು ಕೃಷ್ಣ ಮತ್ತು ಅವನ ಕಾರ್ಯಗಳನ್ನು ಕುರಿತೇ ಇರುತ್ತಿತ್ತು. ಇಲ್ಲಿ ಈ ಶಬ್ದ ತುಂಬಾ ವಿಶೇಷವಾಗಿದೆ. ವಿಷ್ಣು ಕುರ್ವತೋ ಬ್ರುವತ ಕಥಾಹ ಅಂತ. ಅಂದರೆ ಅವನು ಮಾತಾಡ್ದಾಗೆಲ್ಲ ಬರೀ ಭಗವಂತನ ಮಾತೇನೆ. ನಾವು ಬಾಯಿ ಬಿಟ್ಟರೆ ಬರೀ ಬೇರೆಯವ್ರ ಬಗ್ಗೆ ಚಾಡಿ ಅಥವಾ ಅವ್ರು ಹೀಗೆ ಅವ್ರು ಹಾಗೆ ಇಂಥ ಮಾತುಗಳನ್ನೇ ಆಡೋದು, ನೆಗೆಟಿವ್ ಆಗಿ ಬೇರೆಯವ್ರ ಬಗ್ಗೆ ಹೇಳುವಂಥದ್ದು, ಇದನ್ನೇ ಮಾಡ್ತೀವಲ್ವಾ? ಆ ರೀತಿ ಅಲ್ಲ. ಸದಾ ಭಗವಂತ ಅವರು ಏನಾದರೂ ಮುಂದೆ ಇರೋರು ಹೇಳಿದ್ರು ಕೂಡ ನಾವು ಭಗವಂತನ ವಿಚಾರವನ್ನೇ ಹೇಳಬೇಕು. ಅವರನ್ನೂ ಕೂಡ ಭಗವಂತನ ವಿಚಾರ ಮಾತಾಡೋ ಹಾಗೆ ನಾವು ಮಾಡಬೇಕು. ಏನು ಕೇಳಿದ್ರು ಕೂಡ ಭಗವಂತನ ವಿಚಾರಗಳನ್ನೇ ಕೇಳಬೇಕು. ಅವರು ಇವ್ರ ಬಗ್ಗೆ ನಾವು ಕೇಳಕ್ಕೆ ಹೋಗಬಾರ್ದು. ಆಮೇಲೆ ಅವನು ಧ್ಯಾನ ಮಾಡಿದ್ರೆ ಅದು ಕೂಡ ಭಗವಂತನ ಧ್ಯಾನವನ್ನೇ ಮಾಡ್ತಾ ಇದ್ದ, ಮತ್ತು ಅವನ ಕೆಲಸಗಳನ್ನು ಕುರಿತೇ ಅವನು ಧ್ಯಾನ ಮಾಡ್ತಾ ಇದ್ದ. ಈಗೇನಾದರೂ ನಾನು ಯೋಚನೆ ಮಾಡಬೇಕು ಅಂದರೆ ನಾವೇನು ಮಾಡ್ತೀವಿ? ಯಾರೋ ನನಗೆ ಹಿಂಗೆ ಮಾಡಿದ್ರು, ಅವ್ರು ಹಿಂಗೆ ಮಾಡಿದ್ರು, ಅವ್ರು ಹಂಗೆ ಹೇಳಿದ್ರು, ಈ ವಿಚಾರಗಳನ್ನು ನಾವು ಯೋಚನೆ ಮಾಡ್ತೀವಿ ಅಲ್ವಾ? ಅದಲ್ಲ, ಭಗವಂತನ ವಿಚಾರವನ್ನು ಯೋಚನೆ ಮಾಡಬೇಕು. ಭಗವಂತ ಆ ಲೀಲೆನ ಹೆಂಗೆ ಮಾಡಿದಾನಪ್ಪ, ಆ ಕೆಲಸನ ಹೆಂಗೆ ಮಾಡ್ದ, ಈ ಸೃಷ್ಟಿಯನ್ನು ಹೆಂಗೆ ಮಾಡ್ದ, ಇಷ್ಟೆಲ್ಲ ಬೇಕಾದಷ್ಟು ವಿಚಾರಗಳಿದೆ, ಅದರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು. ಅವನ ಜೀವನವು 71 ಯುಗಗಳಷ್ಟು ಸುದೀರ್ಘವಾಗಿತ್ತೆಂದು ಹೇಳಲಾಗಿದೆ. ಒಂದು ಯುಗ 43,20,000 ವರ್ಷಗಳಲ್ಲಿ ಪೂರ್ಣವಾಗುವುದು. ಅಂತಹ 71 ಯುಗಗಳು ಮನುವಿನ ಜೀವಿತದ ಅವಧಿಯಾಗಿರುತ್ತದೆ. ಬ್ರಹ್ಮದೇವನ ಒಂದು ದಿನದಲ್ಲಿ ಅಂತಹ 14 ಮನುಗಳು ಬಂದು ಹೋಗುತ್ತಾರೆ. 43,20,000 ಇಂಟು 71 ವರ್ಷಗಳ ಅವನ ಜೀವಿತಾವಧಿಯ ಉದ್ದಕ್ಕೂ ಮನುವು ಕೃಷ್ಣನ ಸಂಕೀರ್ತನ, ಶ್ರವಣ, ಸಲ್ಲಾಪ ಮತ್ತು ಧ್ಯಾನಗಳಿಂದ ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾಗಿದ್ದನು. ಆದ್ದರಿಂದ ಅವನ ಜೀವನ ವ್ಯರ್ಥವಾಗಲಿಲ್ಲ ಅಥವಾ ನಿಸ್ಸಾರವಾಗಲಿಲ್ಲ. ಇಲ್ಲೇನು ಹೇಳ್ತಾ ಇದ್ದಾರೆ ನೋಡಿ, ಮನುವಿನ ಜೀವನ 71 ಯುಗಗಳಷ್ಟು ಸುದೀರ್ಘವಾಗಿತ್ತು. ನಮ್ಮ ಆಯಸ್ಸೆಷ್ಟು 100 ವರ್ಷ ಅಷ್ಟೇನೆ. ಆದರೆ ಅವನಿಗಿದ್ದಿದ್ದು 71 ಯುಗ. ಒಂದು ಯುಗ ಪೂರ್ಣವಾಗೋದಕ್ಕೆ ಎಷ್ಟು ವರ್ಷಗಳು ಬೇಕು ಅಂತಂದರೆ 43,20,000 ವರ್ಷಗಳು ಬೇಕು. ಅಂಥ 71 ಯುಗ ಮನುವಿನ ಜೀವಿತದ ಅವಧಿ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮದೇವನ ಒಂದು ದಿನದಲ್ಲಿ 14 ಮನುಗಳು ಬಂದು ಹೋಗ್ತಾರೆ.
ಒಬ್ಬೊಬ್ಬ ಮನುವಿನ ಆಯಸ್ಸು ಎಷ್ಟು ಅಂತಂದರೆ 43,20,000 ವರ್ಷ ಇಂಟು 71 ಮಾಡಿದ್ರೆ ಎಷ್ಟು ಬರುತ್ತೋ ಅಷ್ಟೂ ಜೀವನವನ್ನು, ಅಷ್ಟೂ ಸಮಯವನ್ನು ಅವನು ಭಗವಂತನ ಸಂಕೀರ್ತನೆ ಮಾಡೋದ್ರಲ್ಲಿ, ಕೇಳೋದ್ರಲ್ಲಿ, ಅದರ ಬಗ್ಗೆ ಮಾತಾಡೋದ್ರಲ್ಲಿ, ಧ್ಯಾನ ಮಾಡೋದ್ರಲ್ಲೇ ಅವನು ನಿರತನಾಗಿದ್ದ ಅಂತಂದಮೇಲೆ ಅವನ ಜೀವನ ವ್ಯರ್ಥನೇ ಆಗಲಿಲ್ಲ, ಅದು ನಿಸ್ಸಾರವಾಗಲಿಲ್ಲ. ಅವನಿಗೆ ಪ್ರತಿದಿನ ಹುಮ್ಮಸ್ ಬರ್ತಾ ಇತ್ತು. ನೀವು ಬೇಕಾದರೆ ಅಬ್ಸರ್ವ್ ಮಾಡಿ ನೋಡಿ, ಯಾರು ಐಹಿಕ ಭೋಗಗಳಲ್ಲಿ ಮುಳುಗಿರ್ತಾರೆ ನೋಡಿ, ಅವರಿಗೆ ದಿನೇ ಅದರಲ್ಲಿ ಕ್ಷೀಣಿಸ್ತಾ ಬರ್ತಾರೆ. ಅವರಿಗೆ ಜೀವನನೇ ವೇಸ್ಟು, ವ್ಯರ್ಥ, ನಷ್ಟ, ಬೋರು ಇದೆಲ್ಲ ಅನಿಸುತ್ತೆ. ಅದೇ ಆಧ್ಯಾತ್ಮಿಕದಲ್ಲಿ ತೊಡಗಿರೋರಿಗೆ ಎಷ್ಟು ಮಾಡ್ತಾ ಇರ್ತಾರೆ ಅಂದರೆ ಅವರು ಆ್ಯಕ್ಟಿವ್ ಆಗಿರ್ತಾರೆ, ಮತ್ತು ಅವರಲ್ಲಿ ಉತ್ಸಾಹ ಇನ್ನೂ ಇರುತ್ತೆ, ಇನ್ನೂ ಮಾಡಬೇಕು, ಇನ್ನೂ ಕೇಳಬೇಕು ಅನ್ನುವಂಥ ಉತ್ಸಾಹ ದಿನೇ ಹೆಚ್ಚಾಗ್ತಾ ಹೋಗುತ್ತೆ ಹೊರತು ಅವ್ರಿಗೆ ಯಾವತ್ತೂ ಬೋರ್ ಅನ್ನೋದೇ ಅನಿಸೋದಿಲ್ಲ. ಅವರಿಗೆ ನನ್ನ ಜೀವನ ವ್ಯರ್ಥ ಆಯ್ತಪ್ಪ ಅಂತಲೂ ಅನಿಸೋದಿಲ್ಲ. ಅವರು ತುಂಬಾ ಲವಲವಿಕೆಯಿಂದ ಇರ್ತಾರೆ. ಬೇಕಾದರೆ ಅಬ್ಸರ್ವ್ ಮಾಡಿ ನೋಡಿ. ಇದನ್ನು ನಾವು ಕೂಡ ನಮ್ಮ ಜೀವನದಲ್ಲೂ ಕೂಡ ನೋಡಬಹುದು. ನಿಜವಾಗ್ಲೂ ನಮಗೆ ಆಧ್ಯಾತ್ಮಿಕದಲ್ಲಿ ಒಲವಿದ್ದು ನಾವು ಪ್ರತಿದಿನ ಶ್ರವಣ ಕೀರ್ತನ ಸ್ಮರಣೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೇ ಆದರೆ ದಿನೇ ನಮಗೆ ಸಮಯನೇ ಇಲ್ವಲ್ಲಪ್ಪ, ನಾನು ಇದು ಮಾಡಬೇಕು, ಅದು ಮಾಡಬೇಕು ಅಂತೆಲ್ಲ ನಮಗೆ ಆ ಭಗವಂತನ ವಿಚಾರಗಳಲ್ಲಿ ನಮ್ಮ ಇಂದ್ರಿಯಗಳು ತೊಡಗಬೇಕು ಅಂತ ಆಸಕ್ತಿ ಬರುತ್ತೆ. ಇನ್ನೂ ನಮಗೆ ಹೆಂಗಾಗಿದ್ರೆ ಎಷ್ಟು ಎನರ್ಜೆಟಿಕ್ ಆಗಿರ್ತೀವೋ ಅಷ್ಟು ಎನರ್ಜೆಟಿಕ್ ಆಗಿ ನಾವು ಭಗವಂತನ ವಿಷಯಗಳಲ್ಲಿ ಮುಳುಗಿರೋದಕ್ಕೆ ನಾವು ಇಷ್ಟಪಡ್ತೀವಿ ಅನ್ನೋದು ಕೂಡ ಇಲ್ಲಿ ಅರ್ಥ ಮಾಡ್ಕೊಳ್ಬೋದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.